ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ MKM ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಕ್ಯಾಟಗರೀಸ್ ಅವರಿಗೆ ಕೆಲವೊಂದು ಸಾಲ ಸೌಲಭ್ಯ ಆಗಿರ್ಬೋದು, ಸಬ್ಸಿಡಿ ಸ್ಕೀಮ್ಸ್ ಆಗಿರ್ಬೋದು ಓಪನ್ ಆಗಿದೆ. ಸೊ ಅದರಲ್ಲಿ ಕೂಡ ಒಂದು ಏನಪ್ಪಾ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ. ಸೊ ಇದು ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಒಂದು ಒಳ್ಳೆ ಯೂಸ್ಫುಲ್ ಆಗಿರುವಂಥ ಒಂದು ಏನಪ್ಪಾ ಅಂತಂದರೆ ಯೋಜನೆ. ಸೊ ಈ ಯೋಜನೆಗೆ ಎಲ್ಲ ಒಂದು ಕ್ಯಾಟಗರೀಸ್ ಅವ್ರಿಗೂ ಕೂಡ ಓಪನ್ ಆಗಿದೆ. ಸೊ ಹಾಗಂತಂದರೆ ಅದರಲ್ಲಿ ಯಾವ ಥರ ಡೀಟೇಲ್ಸ್ ಏನೇನು ಕೇಳಿದ್ದಾನೆ, ಅದೇ ರೀತಿ ಯಾವ ಥರ ಅಪ್ಲೈ ಮಾಡೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನೋಡ್ಬೋದು, ನೀವು ಸೇವಾ ಸಿಂಧು ಓಪನ್ ಮಾಡ್ಕೊಳ್ಳಿ. ಸೊ ಸೇವಾ ಸಿಂಧು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಮೊದಲಿಗೆ ಇಲ್ಲಿ ಮಾಡಿ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸರ್ವಿಸಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಮತ್ತು ಸರ್ವಿಸಸ್ ಎಲ್ಲ ಓಪನ್ ಆಗುತ್ತೆ. ನೀವೇನು ಮಾಡಬೇಕು, ಡೈರೆಕ್ಟಾಗಿ 6th ಪೇಜಿಗೆ ಹೋಗಬೇಕು. ಸೊ 6th ಪೇಜ್ ಹೋದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ಬೋದು, ಸುವಿಧಾ ಸ್ಕೀಮ್ಸ್ ಅಂತ ಬರುತ್ತೆ. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಅವರಿಗೆ. ನೆಕ್ಸ್ಟ್ ಸುವಿಧಾ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ಮೆಂಟ್ ಆಫ್ ಡಿಸಬಿಲಿಟಿ ಏಡೆಡ್ ಪರ್ಸನ್ಸ್ಗೆ, ಅದು ಬಿಟ್ಬಿಡಿ. ನೆಕ್ಸ್ಟು ಸುವಿಧಾ ಸ್ಕೀಮ್ಸು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ. ಸೊ ಈ ರೀತಿ ಸಪ್ರೇಟಾಗಿ ಸಿಗುತ್ತೆ. ಸೊ ನಾನು ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರದ್ದು ಓಪನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಲಾಸ್ಟಲ್ಲಿ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಅದಕ್ಕೆ ಇರುವಂಥ ಎಲಿಜಿಬಿಲಿಟಿ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲಿಕೆಂಟ್ ಮಸ್ಟ್ ಬಿ ಎ ಸ್ಮಾಲ್ marginal farmer having an annual family income up to Rs 98,000 in rural area and 1,20,000 in urban area. ಅಂತಂದರೆ ಸ್ಮಾಲ್ ಫಾರ್ಮರ್ ಆಗಿರಬೇಕು, ಗ್ರಾಮೀಣ ಭಾಗದಲ್ಲಿ 98,000 ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಇರಬೇಕು. ಅದೇ ರೀತಿ 1,20,000 ಏನಿರಬೇಕು, ಅರ್ಬನ್ ಏರಿಯಾದಲ್ಲಿ ಇನ್ಕಮ್ ಇರಬೇಕು. ಸೊ ಅದೊಂದು ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ. ಅದೇ ರೀತಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಸ್ಮಾಲ್ ಫಾರ್ಮರ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅಂತಂದರೆ ಅದನ್ನು ನೀವು ತಗೋಬೇಕಾಗತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಫೀಸ್ 0 ಇದೆ. ಸರ್ವಿಸ್ ಚಾರ್ಜಸ್ ಅಂತ 30 ರೂಪಾಯಿ ಸಬ್ಮಿಟ್ ಮಾಡ್ತಾರೆ. ಸೊ ಪ್ರೊಸೀಜರ್ ಏನೇನು ಬರುತ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಸಬ್ಮಿಟ್ ದ ಅಪ್ಲಿಕೇಶನ್ ರೀಚಸ್ ದ ಕೇಸ್ ವರ್ಕರ್. ಸೊ ಇದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಹಾಗಂದ್ರೆ ನಾವು ಅಪ್ಲಿಕೇಶನ್ನ ಎಲ್ಲ ಹಾಕೋದು. ಸೊ ಇದು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ನೀವು ಇಲ್ಲಿ ಹಾಕೋಕ್ಕಾಗಲ್ಲ. ಸೊ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 CSC ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಬೇಕಾಗಿರೋ ಡಾಕ್ಯುಮೆಂಟ್ ಏನೇನಂತ ಹೇಳ್ತೀನಿ. ಸೊ ಆಧಾರ್ ಕಾರ್ಡ್, ಅದೇ ರೀತಿ ನೀವು ಸ್ಮಾಲ್ ಒಂದು ಫಾರ್ಮರ್ ಇದ್ರಪ್ಪ ಅಂತಂದರೆ, ಸಣ್ಣ ಒಂದು ರೈತರು ಇದ್ರಪ್ಪ ಅಂತಂದರೆ ಅದರ ಸರ್ಟಿಫಿಕೇಟ್, ಅದೇ ರೀತಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಬೇಕಾಗುತ್ತೆ. ಸೊ ಅಷ್ಟು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಹತ್ತಿರದ ನಿಮ್ಮ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 CSC ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಏನಪ್ಪ ಅಂದರೆ ಗಂಗಾ ಕಲ್ಯಾಣ ಸ್ಕೀಮ್ಸ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.